ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ಗೌಡತೀಸ್ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ನಂದಿನಿ ಮಾತಾಡ್ತಾ ಇದ್ದೀನಿ. ಇವತ್ತೆಲ್ರಿಗೂ ನಮ್ಮನೆಯಲ್ಲಿ ಒಂದು ಬಹಳನೇ ಅದ್ಭುತವಾಗಿರುವಂಥ ಒಂದು ಮಟನ್ ಚಾಪ್ಸ್ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಇದ್ದೀನಿ. ಬಹಳ ಅಂದರೆ ಬಹಳನೇ ಸಿಂಪಲ್ಲು, ಬಟ್ ಟೇಸ್ಟ್ ಅಂತೂ ಅತ್ಯದ್ಭುತ ಅಂತ ಹೇಳ್ಬೋದು. ಸೊ ಯೂಶ್ವಲಿ ಮಟನು ಚಿಕನು ಅಂದರೆ ನಾವೆಲ್ಲ ಮಸಾಲೆ ಹಾಕಿ ಚಾಪ್ಸ್ಗಳನ್ನು ಮಾಡ್ತೀವಿ. ಬಟ್ ಇವತ್ತು ನಾನು ತೋರಿಸ್ತಾ ಇರೋಂಥ ಈ ಒಂದು ಮಟನ್ ಚಾಪ್ಸ್ಗೆ ಯಾವುದೇ ರೀತಿಯಾದಂಥ ಮಸಾಲೆ ಪದಾರ್ಥಗಳನ್ನ ಬಳಸ್ತಾನೆ ಸಿಂಪಲ್ಲಾಗಿ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕ್ಕೊಂಡು ಅದ್ಭುತವಾಗಿರುವಂಥ ಈ ಒಂದು ಟೇಸ್ಟಿ ಮಟನ್ ಚಾಪ್ಸ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡ್ಕೊಳ್ಳೋಣ ಬನ್ನಿ. ಸೊ ನಾನು ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಕುಕ್ಕರನ್ನು ಇಟ್ಕೊಳ್ಳಿ. ಸೊ ಯಾಕಂದರೆ ವಿಷಲ್ ಓಡಿಸ್ಬೇಕಾಗಿರುತ್ತೆ. ಅದಕ್ಕೆ ನಾನು ಸುಮಾರು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಮಟನಲ್ಲಿ ಆಲ್ಮೋಸ್ಟು ಎಣ್ಣೆ ಅಂಶ ಇರೋದ್ರಿಂದ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಳ್ಳಲ್ಲ. ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈ 2 ನೋಡಿ ಜಾಸ್ತಿ ಏನಿಲ್ಲ, ಬರೀ 2 ಟೇಬಲ್ ಸ್ಪೂನ್ ಅಷ್ಟೇ. ಇದಕ್ಕೆ ನಾನು ಸುಮಾರು 1 ಕಪ್ ಆಗುವಷ್ಟು ಫ್ರೆಶ್ ಆಗಿರುವಂಥ 1 ಕಟ್ಟು ಮೆಂತ್ಯ ಸೊಪ್ಪನ್ನು ವಾಶ್ ಮಾಡಿ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಕಾದಿರುವಂಥ ಎಣ್ಣೆಗೆ ಈ ಈರುಳ್ಳಿ ಹಾಗೆ ಕಟ್ ಮಾಡಿ ವಾಶ್ ಮಾಡಿಟ್ಟಿರುವಂಥ ಮೆಂತ್ಯ ಸೊಪ್ಪು, ಸೊ ಇದು ಎರಡನ್ನು ಹಾಕಿ ಎಲ್ಲಿವರೆಗೂ ಅಂದರೆ ಆ ಒಂದು ಮೆಂತ್ಯ ಸೊಪ್ಪು ಫ್ಲೇವರ್ ಬಿಡುತ್ತೆ ಎಣ್ಣೆಯಲ್ಲಿ, ಸೊ ಅಲ್ಲಿವರೆಗೂ ಘಮ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಒಂದು 5 ನಿಮಿಷದಲ್ಲೇ ಹೈ ಫ್ಲೇಮ್ ಇಟ್ಕೊಳ್ಳಿ. ಸೊ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು 5 ನಿಮಿಷನೇ ಸಾಕು, ಜಾಸ್ತಿ ಏನು ಬೇಡ. ಚೆನ್ನಾಗಿ ಒಳ್ಳೆ ಆ ಈರುಳ್ಳಿ ಮತ್ತು ಆ ಒಂದು ಮೆಂತ್ಯ ಸೊಪ್ಪು ಎರಡೂ ಕೂಡ ಬ್ರೌನ್ ಕಲರ್ ಬರುತ್ತೆ ಲೈಟಾಗಿ. ಸೊ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಮಾಡ್ಕೊಂಡಿಂದ ನಿಮ್ಗೆ ಆ ಘಮ ಬರುತ್ತೆ. ಸೊ ಆ ಘಮ ಬಂದಮೇಲೆ ಸುಮಾರು 1 kg ಮಟನನ್ನು ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೆ, ನೀರನ್ನು ಸೋರಿಸಿ. ಸೊ ನೀರು ಸೋರಿಸೋದ್ರಿಂದ ಬೇಗ ಸುಂಡುತ್ತೆ ಮತ್ತು ಟೈಮ್ ತೊಗೊಳ್ಳೋದಿಲ್ಲ. ಸೊ ಅದಕ್ಕೋಸ್ಕರನೇ ಈಗ 1 kg ಮಟನ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿನ ಪುಡಿ ಇದೆರಡು ಹಾಕಿ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ಅದು ಫ್ರೈ ಆಗ್ತಾ ಇರಲಿ, ಅಲ್ಲಿವರೆಗೂ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ ಫಸ್ಟು ಮಸಾಲಾನ ನಾವು ಪೇಸ್ಟ್ ಮಾಡ್ಕೋಬೇಕು. ನಾನಿಲ್ಲಿ ಖಾರಕ್ಕೆ ಬೇರೆ ಏನು ಬಳಸ್ತಾ ಇಲ್ಲ. ಕಾಳು ಮೆಣಸು ಮೇನ್ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬಂದು. ಹಾಗೆಯೇ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿಕಾಯಿ ಹಾಕ್ಕೊಳ್ಳಿ. ಖಾರ ಬೇರೆ ಏನು ನಾನು ಯೂಸ್ ಮಾಡ್ತಾ ಇಲ್ಲ, ಬರೀ ಹಸಿಮೆಣಸಿಕಾಯಿ ಹಾಗೆ ಕಾಳು ಮೆಣಸು ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ಹಾಗೆಯೇ ಸುಮಾರು ಸಿಪ್ಪೆ ತೆಗೆದೇ ಇರುವಂಥ ನಾಟಿ ಬೆಳ್ಳುಳ್ಳಿ ನಾನು 1 ಕಪ್ ತೊಗೊಂಡಿದ್ದೀನಿ, ಸುಮಾರು ಒಂದು 3 ಗೆಡ್ಡೆ ಇದೆ. ಹಾಗೆ ಇದಕ್ಕೆ ಅನುಗುಣವಾಗಿ 1 ಕಟ್ಟು ಪುದೀನ ಸೊಪ್ಪು ವಾಶ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೇ 1 ಕಟ್ಟು ಕೊತ್ತಂಬರಿ ಸೊಪ್ಪು ಇದೆರಡನ್ನು ಚೆನ್ನಾಗಿ ವಾಶ್ ಮಾಡಿ ಹಾಕೋಬೇಕು. ನಾನು ಗ್ರೀನ್ ಮಸಾಲ ಆಗಿರೋದ್ರಿಂದ ಇದೇ ಗ್ರೀನಿಶ್ ಕಲರ್ ಕೊಡೋದು, ಹಾಗಾಗಿ ಬೇರೆ ಏನೂ ನಾನು ಆ್ಯಡ್ ಮಾಡಲ್ಲ. ಸೊ ಇದನ್ನು ಜಾಸ್ತಿನೇ ಹಾಕ್ಕೊಳ್ಳಿ. ಇದಿಷ್ಟನ್ನು ಹಾಕ್ಕೊಂಡು ಲೈಟಾಗಿ ನೀರು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಚಕ್ಕೆ ಲವಂಗ ಹಾಕಿಲ್ಲ, ಶುಂಠಿ ಹಾಕಿಲ್ಲ. ಸೊ ಈಗ ಪೇಸ್ಟ್ ಮಾಡ್ಕೋತೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡೆ ಅಂತಾರೆ ನೋಡಿ, ನಾನೀಗ ಇಲ್ಲಿ ಡ್ರೈ ಆಗಕ್ಕೆ ಇಟ್ಟಿದ್ದೆ. ಸೊ ಆ ಒಂದು ಮೆಂತ್ಯ ಸೊಪ್ಪು ಹಾಗೆ ಈರುಳ್ಳಿ ಅರಿಶಿಣದಲ್ಲಿ ಚೆನ್ನಾಗಿ ಡ್ರೈ ಆಗಿ ನೋಡಿ, ಒಂದು ಚೂರು ಕೂಡ ನೀರಿಲ್ಲ. ಇಷ್ಟು ಡ್ರೈ ಆಗಲೇಬೇಕು ನಿಮಗೆ ಒಳ್ಳೆ ಟೇಸ್ಟಿ ಮಟನ್ ಸಿಗಬೇಕು ಅಂದರೆ. ಇಲ್ಲ ಅಂತ ಅಂದರೆ ನಿಮಗೆ ಒಂಥರ ಚುಂಗು ಸ್ಮೆಲ್ ಬಂದ್ಬಿಡುತ್ತೆ ಮಟನಲ್ಲಿ. ಅದಕ್ಕೋಸ್ಕರ ಅರಿಶಿನ ಈರುಳ್ಳಿನಲ್ಲೇ ಚೆನ್ನಾಗಿ ಸುಂಡಿಸ್ಕೋಬೇಕು. ಆವಾಗ ನಿಮಗೆ ಮಟನು ಇದರಲ್ಲೇ ಗೊತ್ತಾಗುತ್ತೆ ಸೊ ಎಷ್ಟು ಬೆಂದಿದೆ ಅಂತ. ಸೊ ಈಗ ನಾನು ಇದು ರುಬ್ಬಿರುವಂಥ ಗ್ರೀನ್ ಪೇಸ್ಟನ್ನು ಇದಕ್ಕೆ ಹಾಕೋತೀನಿ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ಜಾಸ್ತಿ ಏನು ಸೇರಿಸ್ಕೋಬೇಡಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಅಂದರೆ ಇದರಲ್ಲೇ ಉಪ್ಪು ಹುಳಿ ಖಾರ ಎಲ್ಲ ಪರ್ಫೆಕ್ಟಾಗಿ ಹಿಡಿಯುತ್ತೆ ಮಟನು, ಅಷ್ಟು ಟೇಸ್ಟ್ ಕೊಡುತ್ತೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ತಕ್ಷಣ ಸ್ವಲ್ಪ ನೀರನ್ನು ಸೇರಿಸ್ಕೋಬೇಕು ನೀವು, ಅದು ಮಸಾಲೆ ಜೊತೆಗೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ಚೆನ್ನಾಗಿ ನೀರು ಸೇರಿಸ್ಕೊಂಡ್ಮೇಲೆ ನಾನು ಇದಕ್ಕೆ ಉಪ್ಪು ಕರೆಕ್ಟಾಗಿ ಹಾಕಿರೋದ್ರಿಂದ ಜಾಸ್ತಿ ನಾನು ಹಾಕಲ್ಲ, ಕರೆಕ್ಟಾಗಿ ಹಾಕಿದ್ದೀನಿ ಮಟನ್ಗೆ ನೋಡಿಕೊಂಡು. ಈಗ ಈ ಮಸಾಲೆ ಪೇಸ್ಟೆಲ್ಲ ಹಾಕಿದ ಮೇಲೆ ಒಂದು ಕುದಿ ತೊಗೊಳ್ಳಿ. ಒಂದು ಕುದಿ ತೊಗೊಂಡ್ಮೇಲೆ ಕುಕ್ಕರ್ ಮುಚ್ಚಳನ ನಾನು ಕ್ಲೋಸ್ ಮಾಡಿಬಿಡ್ಬೇಕು ನೀರು ಹಾಕ್ಕೊಂಡು. ಈಗ ಇದನ್ನು ನಾನು ಸುಮಾರು ಒಂದು 3ರಿಂದ 4 ವಿಷಲ್, ನಿಮ್ಮ ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ವಿಷಲ್ ಬೇಕು ಅಂತ. ಸೊ ನಾನು ಮಟನ್ ಪರ್ಫೆಕ್ಟಾಗಿ ನನಗೆ ಗೊತ್ತಾಗಿದೆ ಎಷ್ಟು ಬೇಕು ಅಂತ. ಸೊ 4 ವಿಷಲ್ ತೊಗೋತೀನಿ ಸಾಕು. ಈ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಈ ವಿಷಲ್ ಆಗೋಷ್ಟೊತ್ತಿಗೆ ಇದಕ್ಕೆ ಲಾಸ್ಟ್ ಫೈನಲ್ ಒಂದು ಮಸಾಲೆ ಕೊಡೋಣ. ಸೊ ಅದೇ ಮಿಕ್ಸಿ ಜಾರ್ ತೊಗೊಳ್ಳಿ. ಇದಕ್ಕೆ ಸುಮಾರು ನಾನು 1 ಟೇಬಲ್ ಸ್ಪೂನಷ್ಟು ಗಸಗಸೆ ಹಾಕಿದ್ದೀನಿ. ಇದಕ್ಕೆ ಟೇಸ್ಟ್ ಕೊಡೋದೇ ಈ ಗಸಗಸೆ. ನಾನು ಬೇರೆ ರೀತಿಯೆಲ್ಲ ಆಲ್ರೆಡಿ ಹೇಳಿದೆ ಮಸಾಲೆ ಎಲ್ಲ ಏನೂ ಬಳಸಲ್ಲ ಅಂತ. ಸೊ ಹಾಗಾಗಿ ಗೋಡಂಬಿ ಎಲ್ಲ ಏನು ಬೇಡ. 1 ಟೇಬಲ್ ಸ್ಪೂನಷ್ಟು ಗಸಗಸೆ, ಒಂದು ಸಣ್ಣದು ಮೀಡಿಯಮ್ ಸೈಜ್ದು
ಹುಳಿ ಟೊಮೆಟೊ ಹಣ್ಣು ತೊಗೋಬೇಕು. ಇದು ಹುಳಿ ಹಣ್ಣೇ ಹಾಕ್ಕೋಬೇಕು. ಮತ್ತು ನಾನಿಲ್ಲಿ ಗ್ರೇವಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಪಾತಿಗೆ ನಾನು ಎಷ್ಟು ಬೇಕೋ ಅಷ್ಟು ಕಾಯನ್ನು ಹಾಕ್ಕೊಂಡು ಆಡಿಸ್ಕೊಂಡು ಆ ಕುದ್ದಿರುವಂಥ ಮಸಾಲೆಗೆ ವಿಷಲ್ ಹೋದ್ಮೇಲೆ ಈ ಕಾಯಿ ಮತ್ತು ಗಸಗಸೆ ಟೊಮೆಟೊ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ನಮಗೆ ಆಲ್ರೆಡಿ ಮಟನು ಬೆಂದಿದೆ, ಗ್ರೇವಿ ನೋಡ್ಕೊಳ್ಳಿ ಈಗ ನಿಮ್ಗೆ ಎಷ್ಟು ಬೇಕು ಅಂತ. ಆ ಒಂದು ಕನ್ಸಿಸ್ಟೆನ್ಸಿಗೆ ಗ್ರೇವಿನ ಮಾಡ್ಕೊಳ್ಳಿ. ಈ ಕಾಯಿ ಮತ್ತು ಗಸಗಸೆಲಿ ಏನಿದೆ ನಮಗೇನು ಅದೇನು ಜಾಸ್ತಿ ಏನು ಕುದಿಯೋದು ಬೇಡ. ಒಂದು 3ರಿಂದ 4 ಕುದಿ ಬಂದರೆ ಸಾಕು, ಫೈನಾಗಿರುವಂಥ ಮಟನ್ ಚಾಪ್ಸು ರೆಡಿ ಆಗುತ್ತೆ. ನಮ್ಮ ಮನೆಯಲ್ಲೆಲ್ಲ ಆಯಿಲ್ ಜಾಸ್ತಿ ತಿನ್ನಲ್ಲ, ಅದಕ್ಕೋಸ್ಕರನೇ ನಾನು ಚರ್ಬಿ ಯೂಸ್ ಮಾಡೋದಿಲ್ಲ. ನೀವು ಇಷ್ಟಿರೋರು ಲಾಸ್ಟಲ್ಲಿ ಬೇಕಾದ್ರೆ ಚರ್ಬಿ ಹಾಕ್ಕೊಳ್ಳಿ. ನೋಡೋದ್ರಲ್ಲ, ನೀವು ಕೂಡ ಮನೆಯಲ್ಲಿ ಇದೇ ರೀತಿಯಾದಂಥ ಒಂದು ಮಸಾಲೆ ಇಲ್ಲದೆ ಇರೋ ಹಾಗೆ ಒಂದು ಮಟನ್ ಚಾಪ್ಸನ್ನು ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ಅದ್ಭುತವಾಗಿರುತ್ತೆ. ಟೇಸ್ಟ್ ವೈಸ್ ಅಂತೂ ಅಲ್ಟಿಮೇಟು. ಇದನ್ನು ನಮ್ಮ ಮನೇಲಿ ಬಾಣ್ತಿಗೆ ಜಾಸ್ತಿ ಕೊಡ್ತಿದ್ರು. ಎಲ್ಲರೂ ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮಸಾಲೆ ಇಲ್ಲದೆ ಇರೋದ್ರಿಂದ ನಿಮಗೆ ಬೇಜಾರು ಅನಿಸಲ್ಲ. ನೋಡೋದ್ರಲ್ಲ, ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ಇದೇ ಥರ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಅವರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇದೇ ಥರ ಹೊಸ ಹೊಸ ರೆಸಿಪಿಯೊಂದಿಗೆ ಮತ್ತು ಬಹಳ ರುಚಿಯಾಗಿರುವಂಥ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನೋಡಿ, ಇದೇ ರೀತಿ ಮಾಡ್ಕೊಂಡಿದ್ದ ತಕ್ಷಣ ಗ್ರೇವಿ ಇದು ಗಟ್ಟಿನೂ ಆಗಲ್ಲ, ತೆಳ್ಳಗೂ ಇರಲ್ಲ. ನೀವು ಒಂದೇ ಸಲ ಮಾಡ್ಕೊಳ್ಳಿ, ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಕ್ವಾಂಟಿಟಿನ ಮಾಡಿ ನೋಡಿ. ಯಾಕಂದರೆ ಮಸಾಲೆ ಇರುವಂಥದ್ದನ್ನು ಖಂಡಿತ ನೀವು ತಿಂದಿರ್ತೀರ. ಬಟ್ ಮಸಾಲೆ ಹಾಕ್ತಲೇ ಮಾಡುವಂಥ ಒಂದು ಮಟನ್ ಚಾಪ್ಸ್ ಎಷ್ಟು ಸಿಂಪಲ್ ರೆಸಿಪಿ ಗೊತ್ತಾ, ವಿತಿನ್ 20 ಮಿನಿಟ್ಸಲ್ಲಿ ರೆಡಿ ಆಗುತ್ತೆ. ನೋಡೋದ್ರಲ್ಲ, ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.